ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತರ ಹೋರಾಟ ಅಂತ್ಯವಾಗಿದೆ. ಹೋರಾಟವನ್ನು ವಾಪಸ್ ಪಡೆದು ರೈತರು ಸಂಭ್ರಮಾಚರಣೆ ಮಾಡಿದ್ದಾರೆ. ಪುಷ್ಪ ಸುರಿಮಳೆ ಸುರಿದು ರೈತರಿಂದ ಸಂಭ್ರಮಾಚರಣೆ. ಸಚಿವ ಶಿವಾನಂದ ಪಾಟೀಲ್ ಮೇಲೆ ಪುಷ್ಪವೃಷ್ಟಿ ಮಾಡಲಾಯಿತು. ಚೂನಪ್ಪ ಪೂಜಾರಿಯನ್ನ ಮೇಲೆತ್ತಿ ಜೈಕಾರ ಕೂಗಿ ಸಂತಸ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಭಾವಚಿತ್ರ ನೀಡಿ ಹೋರಾಟಗಾರರಿಗೆ ಗೌರವ ನೀಡಲಾಯಿತು. ಕಬ್ಬು ಬೆಳೆಗಾರರಿಗೆ ಭರವಸೆ ಕೊಟ್ಟಂತ ಸಚಿವ ಶಿವಾನಂದ ಪಾಟೀಲ್ ರೈತರನ್ನ ಹಾಡಿ ಹೊಗಳಿದ್ರು. ನಿಮಗೆ ನೋಡ್ತಾ ಇದ್ರ ದೃಶ್ಯಗಳನ್ನ. ಇದು ಶಿವಾನಂದ ಪಾಟೀಲ್ ಸ್ಥಳಕ್ಕೆ ಬಂದು ಬೆಳಗಾವಿಯ ಹೋರಾಟಗಾರರು ಏನು ರೈತ ಹೋರಾಟಗಾರರು ಅವ್ರ ಜೊತೆ ಕೂತು ಮಾತನಾಡಿದ್ರು. ಸುದಾದ ನಂತರ ಹೋರಾಟವನ್ನ ವಾಪಸ್ ಪಡೆಯಲಾಗಿದೆ. ಕಬ್ಬಿನ ದರ ನಿಗದಿ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಏನು ಕ್ರಮವನ್ನು ಕೈಗೊಳ್ಳುವಂಥದ್ದು ಸಿದ್ದರಾಮಯ್ಯ ಕೂಡ ಸೂಚನೆ ಕೊಟ್ಟಿದ್ರು. ಅದಾದ ನಂತರ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಡಂಬಡಿಕೆ ಇರಲಿಲ್ಲ. ಅದಾದ್ಮೇಲೆ ಸಕ್ಕರೆ ಸಚಿವರೇ ಬರಬೇಕು, ಸ್ಥಳಕ್ಕೆ ಸಚಿವರು ಬಂದ ನಂತರ ನಮ್ಮ ಹೋರಾಟ ಏನು ಮುಕ್ತಾಯ ಆಗುತ್ತೆ, ಒಂದು ಕನ್ಕ್ಲೂಷನ್ಗೆ ಬರುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಶಿವಾನಂದ ಪಾಟೀಲ್ ಅವರು ಕೂಡ ಸ್ಥಳಕ್ಕೆ ಹೋದ್ರು. ಸಾಗ್ಲೂ ಕೂಡ DC ಇದ್ರು, ಹಾಗೆ SP ಭೀಮಾಶಂಕರ್ ಗುಳೇದ್ ಕೂಡ ಸ್ಥಳದಲ್ಲಿದ್ರು. ಸೊ ಫೈನಲಿ ಈಗ ಸರ್ಕಾರ ಹೋರಾಟವನ್ನ ಅಂತ್ಯಕ್ಕೆ ತರುವಂತ ಯಶಸ್ವಿಯಾಗಿರೋ ಹಾಗೆ. ಇದು ಬೆಳಗಾವಿ ಸಂಬಂಧಪಟ್ಟ ಬೆಳಗಾವಿ ಗುರ್ಲಾಪುರ. ಇಲ್ಲಿ ಮಟ್ಟ ಕುಂತಿರುವಂತಂದ್ರೆ 2 ನಿಮಿಷ ಕೊಡ್ರಿ ಮುಗಿತ್ತೆ. ಅಜ್ಜಾರ ನಿಂತಾರೆ 2 ನಿಮಿಷ ಮಳೆ ನೀರು ಬಾಳೆ ಸರ್. ಬಹಳ ಒಳ್ಳೆ ಕೆಲಸ ಮಾಡಿರಿ. ಗುರ್ಲಾಪುರದೊಳಗೆ ಇತಿಹಾಸ ಆಗ್ತಕ್ಕಂತ ಕಾರ್ಯಕ್ರಮ ಆಗ್ಯದ. ಒಂದ್ 3 ನಿಮ್ ಪರವಾಗಿ 2 ಬೇಡಿಕೆ ಅದಾವ. ಮುಂದಿನ ಕೆಲಸದ ಇಲ್ಲಿಂದ ಮುಗೀತ, ಸ್ವಲ್ಪ ಶಾಂತ ಆಗ್ರಿ. ಮುಂದಿನ ಕೆಲಸ 2 ಬೇಡಿಕೆ ಅದ, ಸ್ವಲ್ಪ ಸರಿ ಒಂದೆರಡು ಸರ್. ಇನ್ನು ಕಬ್ಬಿನ ದರ ನಿಗದಿ ಸರ್ಕಾರದಿಂದ ಅಧಿಕೃತ ಆದೇಶ. ಸರ್ಕಾರದ ಆದೇಶ ಪ್ರತಿ ನೀಡಿದಂತ ಸಕ್ಕರೆ ಸಚಿವ ರೈತರಿಗೆ ಪ್ರತಿಯನ್ನು ಕೊಟ್ಟರು. ಸಚಿವ ಶಿವಾನಂದ ಪಾಟೀಲ್ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿಯಾದಂತಹ ಪ್ರತಿ. ಅಧಿಕೃತ ಆದೇಶವನ್ನ ಹೊರಡಿಸಿದಂತ ರಾಜ್ಯ ಸರ್ಕಾರ ಆದೇಶ ಪ್ರತಿ ಕೊಟ್ಟಿದ್ದ ಹಾಗೆ ಪುಷ್ಪ ಮಳೆ ಸುರಿಸಿದ್ರು ರೈತರು. ಮುಖ್ಯಮಂತ್ರಿಗಳು ಇವತ್ತು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ ಆದೇಶದ ಪ್ರತಿಯನ್ನ ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರು DC ಅವರು ಮುಖ್ಯಮಂತ್ರಿಗಳು ಕೊಟ್ಟಿದ್ದ ಕಾಪಿ ನಿಮ್ ಕೈಯಾಗ ಕೊಟ್ಟು ಹೋಗ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ. ನಾ ಕಡೆ ಬರ್ತೀನಿ. ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಮಾನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಹದೇವ್, ಇವತ್ತು ರೈತರ ಹೋರಾಟ ಏನಿತ್ತು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ಬರಬೇಕು ಸ್ಥಳಕ್ಕೆ ಅನ್ನೋ ಒಂದು ವಿಚಾರ ಇತ್ತು. ಅದಾದ್ಮೇಲೆ DC ಇದ್ರು, SP ಇದ್ರು. ಸೊ ಏನೆಲ್ಲ ಮಾತುಕತೆ ಆಯಿತು, ಜೊತೆಗೆ ಸರ್ಕಾರದ ಕಡೆಯಿಂದ ಕೊಟ್ಟಂತಹ ಪ್ರತಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅಂತ ಇವರ ಏನೋ ಒಂದಷ್ಟು ಒತ್ತಾಯಗಳಿತ್ತಲ್ಲ, ಇದೆಲ್ಲವೂ ಕೂಡ ಈಡೇರುವಂಥ ನಿಟ್ಟಿನಲ್ಲಿ ಇತ್ತ ಅದರಲ್ಲಿ? ಅವಿನಾಶ್, ಏನು ಗುರ್ಲಾಪುರದಲ್ಲಿ ಕಳೆದ 10 ದಿನಗಳಿಂದ ನಡೀತಾ ಇದ್ದಂಥ ಹೋರಾಟ ಇವತ್ತು ಅಂತ್ಯಗೊಂಡಿರುವಂಥದ್ದು. ತಮ್ಮ ಏನು ಬೇಡಿಕೆಯನ್ನ ಇಟ್ಕೊಂಡು ಕಬ್ಬಿನ ಪ್ರತಿ ಟನ್ಗೆ 3,500 ರೂಪಾಯಿ ಕೊಡಬೇಕನ್ನುವಂಥ ಬೇಡಿಕೆ ಇಟ್ಕೊಂಡು ಹೋರಾಟ ಆರಂಭ ಆಗಿತ್ತು. ಇದೀಗ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ 3,300 ದರ ನಿಗದಿ ಮಾಡಿ ಆದೇಶ ಹೊರಡಿಸಿರುವಂಥದ್ದು. ಆದರೆ ನಿನ್ನೆ ರಾತ್ರಿಯೇ ಒಂದು ಹಂತದಲ್ಲಿ ಸಂಭ್ರಮಾಚರಣೆ ಆದರೂ ಕೂಡ ಸರ್ಕಾರವೇ ಈ ಒಂದು ಗುರ್ಲಾಪುರ ಪ್ರತಿಭಟನಾ ಸ್ಥಳಕ್ಕೆ ಬಂದು ಇಲ್ಲಿಯೇ ಆದೇಶ ಪ್ರತಿ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಇಲ್ಲಿರುವಂಥ ಹೋರಾಟಗಾರರು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು. ಅದರಂತೆ ಇವತ್ತು ಸಕ್ಕರೆ ಸಚಿವರೇ ಖುದ್ದು ಸ್ಥಳಕ್ಕೆ ಬಂದು ಆದೇಶ ಪ್ರತಿಯನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ರಿಕವರಿ ಇರಬೇಕು ಮತ್ತು ಎಷ್ಟು ಪ್ರಮಾಣಕ್ಕೆ ಆ ಒಂದು ದರ ನಿಗದಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿರುವಂಥದ್ದು. ಅದರ ಜೊತೆಗೆ ಏನು ನಿನ್ನೆ ಆದೇಶ ಮಾಡಿದ್ದಾರೆ 11.25 ರಿಕವರಿಗೆ 3,300 ಅನ್ನುವಂಥದ್ದು ಅದು ಕೂಡ ಇರುವಂಥದ್ದು. ಅದಾದ ಬಳಿಕ 10.50ಗೆ 3,200 ದರ ನಿಗದಿಯಾಗಿರುವಂಥದ್ದು. ಹೀಗೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ಆದೇಶದ ಪ್ರತಿಯಲ್ಲಿರುವಂಥದ್ದು. ಇದೀಗ ಹೋರಾಟ ಕೂಡ ಅಂದರೆ ಸಕ್ಕರೆ ಸಚಿವರು ಮುಂದೆ ಕೂಡ ಇದನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ವಿಚಾರಗಳನ್ನು ಇನ್ನೂ ಕೂಡ ಹೇಳ್ಕೊಂಡಿರುವಂಥದ್ದು. ತೂಕ ಹೊಡೆಯೋದ್ರಿಂದ ಹಿಡ್ಕೊಂಡು ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವೆಲ್ಲವನ್ನು ಕೂಡ ಎಳೆ ಹಳೆಯಾಗಿ ಚುನ್ನಪ್ಪ ಪೂಜಾರಿ ಬಿಚ್ಚಿಟ್ರು. ಅದಾದ ಬಳಿಕ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದರು ಮತ್ತು ಸಹಜವಾಗಿ ಕೇಂದ್ರ ಸರ್ಕಾರದತ್ತ
ಸಚಿವರು ಬೊಟ್ಟು ಮಾಡುವಂಥದ್ದನ್ನು ಮಾಡಿದರು. ಈಗ ನಮ್ಮ ಜೊತೆಗೆ ಪ್ರತಿಭಟನೆಯನ್ನು ಮುಂದಾಳತ್ವ ವಹಿಸಿಕೊಂಡಂಥ ಚುನ್ನಪ್ಪ ಪೂಜಾರಿ ಅವರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾರೆ. ನಿಮ್ಮ ಹೋರಾಟಕ್ಕೆ ಇವತ್ತು ಯಶಸ್ವಿ ಸಿಕ್ಕಿದೆ, ಮತ್ತೆ ಸಾಕಷ್ಟು ವಿಚಾರಗಳನ್ನು ಅವ್ರ ಹತ್ರ ಪ್ರಸ್ತಾಪ ಮಾಡಿದ್ರಿ. ಇವತ್ತು ಪ್ರತಿಭಟನೆ ಅಂತ್ಯಗೊಳಿಸ್ತಾ ಇದ್ದೀರಾ? 100% ಅಂತ್ಯಗೊಳಿಸ್ತಾ ಇದ್ದೀವಿ. ಇದು ಐತಿಹಾಸಿಕ ಹೋರಾಟ. ಯಾಕಂದರೆ ಗುರ್ಲಾಪುರದಲ್ಲಿ 4-5 ದಿನ ತಮ್ಮೆಲ್ಲರ ಆಶೀರ್ವಾದದಿಂದ ಹೋರಾಟಕ್ಕೆ ಕಾರ್ಖಾನೆಯವ್ರ ಕಡೆ 200 ರೂಪಾಯಿ ಕಸ್ಕೊಂಡು, ಆಮೇಲೆ ಕಾರ್ಖಾನೆಯವ್ರು ನಮಗೊಂದು ರೂಪಾಯಿ ಕೊಡೋಕ್ಕಾಗಿಲ್ಲ ಅಂತ ಹಂಡ ಅಂದಮೇಲೆ ಸರ್ಕಾರ ಕಾರ್ಖಾನೆಯವ್ರ ಮೇಲೆ ಕೊಡಲಿಲ್ಲ ಅಂದರೆ ಸರ್ಕಾರ ತೆರಿಗೆನ ಹೋಗ್ತೈತಿ. ಅದರೊಳಗಿಂದ ಅವರು ತಕ್ಷಣ ನಾವು ಮಾತ್ರ 300 ರೂಪಾಯಿ ಇಲ್ಲದೆ ಹೇಳಂಗಿಲ್ಲ ಅಂತೇಳಿ ನಿನ್ನ ಮುಖ್ಯಮಂತ್ರಿಗೆ ನಾನೇ ಖಡಕ್ಕಾಗಿ ಅವ್ರು 50 ರೂಪಾಯಿ ಕೊಡ್ತು ಅಂದರು. ಕಾರ್ಖಾನೆಯವ್ರು 50 ರೂಪಾಯಿ ಕೊಡ್ತು. ಇವತ್ತು ಕಾರ್ಖಾನೆಯವ್ರು ನಿನ್ನಿಂದ ಮತ್ತೇನು ಪ್ರಾರಂಭ ಮಾಡಿದ್ರು, ನಮಗೆ 50 ರೂಪಾಯಿ ಕೊಡೋಕ್ಕಾಗಲ್ಲ, ನಾವು 200 ಕೊಡೋದು 3200 ಹೆಚ್ಚಿಗೆ ಕೊಡಲ್ಲ ಅಂದರೆ ಮುಖ್ಯಮಂತ್ರಿಗೆ ನಾವು ನಿನ್ನೆ ಖಡಕ್ಕಾಗಿ ಹೇಳಿದ್ದೆ. ಅದೇನು ಗೊತ್ತಿಲ್ಲ, ನೀವು ಕೊಡ್ಬೇಕಂದ್ರೆ. ಇವತ್ತು ನಡೆದಂಥ ವಿಷಯದಲ್ಲಿ ರಿಕವರಿ ಬಗ್ಗೆ ಕೂಡ ಚರ್ಚೆ ಆಯಿತು. ರಿಕವರಿದು ಕೂಡ ಚರ್ಚೆ ಆಯಿತು. ರಿಕವರಿ ನಮ್ಮದು ಬೆಳಗಾವಿ ಜಿಲ್ಲೆಯಲ್ಲಿ ನಮಗೆ 3300 ರೂಪಾಯಿ 3200 ಕಾರ್ಖಾನೆಯವ್ರು ಕೊಡ್ತಾರೆ, ಒಂದು 100 ರೂಪಾಯಿ ಸರ್ಕಾರ ಕೊಡುತ್ತೆ. ಅದು 100 ರೂಪಾಯಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ರೈತರಿಂದ 40 ಲಕ್ಷ ಕಬ್ಬು ಬೆಳೆಗಾರರು ಕೂಡ ಲಾಭ ಆಯಿತು. ಅದು ತೊಂದರೆ ಇಲ್ಲ. ಇವತ್ತು ರಿಕವರಿಯಲ್ಲಿ ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ. ಆ ಕಡೆ ಕೂಡ ಅದನ್ನು 9 ಪಾಯಿಂಟ್ ಮಾಡ್ಬೋದು. ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಕೂಡ ಏನಾರು ಅವ್ರು ಗೌರವಯುತವಾಗಿ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಒಂದು ದಿನ ಕಬ್ಬು ಬೆಳೆಗಾರ ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಹೋಗಿ ಅಲ್ಲೇ ಕೂತಾಗೋದಕ್ಕೆ 9 ಪಾಯಿಂಟ್ ಬಾಯಿ ಆಗಲಿದ್ರೆ ಹೋರಾಟ ಕೂಡ ಮಾಡ್ತೀವಿ. ಸೊ ಇದಿಷ್ಟು ಅವಿನಾಶ್, ಸದ್ಯ ಈಗ ಒಂದು ಹಂತದಲ್ಲಿ ಗುರ್ಲಾಪುರದಲ್ಲಿ ನಡೆದಂತಹ ಪ್ರತಿಭಟನೆ ಅಂತ್ಯಗೊಂಡಿದೆ. ನಾಳೆಯಿಂದ ಸಕ್ಕರೆ ಕಾರ್ಖಾನೆಗಳು ಆರಂಭವಾಗ್ತವೆ. ನಾಳೆಯಿಂದ ರೈತರು ಕೂಡ ಕಬ್ಬು ಕಟಾವು ಮಾಡೋಕ್ಕೆ ಶುರು ಮಾಡುವಂಥದ್ದು. ಅವಿನಾಶ್, ಧನ್ಯವಾದ ಸಾದೇವ್.